ಶ್ರೀರಾಮ್ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ಗೆ ಇವತ್ತೊಂದು ರಿಲೀಫ್ ಇದೆ. ಲವ್ ಜಿಹಾದ್ ಪುಸ್ತಕ ರಿಲೀಸ್ ಮಾಡೋದಕ್ಕೆ ಈಗ ಕೊನೆಗೂ ಪರ್ಮಿಷನ್ ಸಿಕ್ಕಿದೆ. ಈ ಪುಸ್ತಕ ರಿಲೀಸ್ ಆಗಬಾರದು ಅನ್ನುವಂಥ ಹಿನ್ನೆಲೆಯಲ್ಲಿ ಆ ಪುಸ್ತಕದ ರಿಲೀಸ್ ಅನ್ನು ತಡೆ ಹಿಡಿದಿದ್ರು. ಆದರೆ ಈಗ ಫೈನಲಿ ಈ ಪುಸ್ತಕ ರಿಲೀಸ್ಗೆ ಹೈಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಶಿವಮೊಗ್ಗ ಜಿಲ್ಲಾ ಪ್ರವೇಶಕ್ಕೂ ಕೂಡ ಪ್ರಮೋದ್ ಮುತಾಲಿಕ್ಗೆ ಅನುಮತಿ ಲಭಿಸಿದೆ. ಶಿವಮೊಗ್ಗ ಪ್ರವೇಶಿಸದಂತೆ ನಿರ್ಬಂಧವನ್ನ ಶಿವಮೊಗ್ಗ ಡಿಸಿ ವಿಧಿಸಿದ್ರು. ಈ ಹಿಂದೆ ಈಗ 2 ನಿರ್ಬಂಧಗಳನ್ನು ಸಡಿಲಗೊಳಿಸಿದೆ ಹೈಕೋರ್ಟ್. ಶಿವಮೊಗ್ಗ ಪ್ರವೇಶಿಸೋದಕ್ಕೆ ಮತ್ತು ಪುಸ್ತಕ ಬಿಡುಗಡೆ ಮಾಡೋದಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿದೆ. ಕಾರ್ಯಕ್ರಮದ ಸಮಯದಲ್ಲಿ ವಿವಾದ ಸೃಷ್ಟಿ ಆಗಬಾರ್ದು, ನೀವೇನು ಹೇಳಿಕೆ ಕೊಡಬಾರ್ದು ಅಂತ, ಅಂದರೆ ನಿಮ್ಮ ಮಾತಿನಿಂದ ಅಲ್ಲಿ ಮತ್ತೊಂದು ಗೊಂದಲಮಯ ವಾತಾವರಣ ಆಗಬಾರ್ದು ಅನ್ನೋ ಕಾರಣ ಆ ಷರತ್ತಿನ ಮೇರೆಗೆ ಶಿವಮೊಗ್ಗ ಎಂಟ್ರಿಗೆ ಮತ್ತು ಶಿವಮೊಗ್ಗದಲ್ಲಿ ಈ ಪುಸ್ತಕವನ್ನು ಬಿಡುಗಡೆ ಮಾಡೋದಕ್ಕೆ ಪ್ರಮೋದ್ ಮುತಾಲಿಕ್ಗೆ ಅವಕಾಶವನ್ನು ಹೈಕೋರ್ಟ್ ಮಾಡಿಕೊಟ್ಟಿದೆ. ಹಿಂದೆ ಗಲಾಟೆ ಆಗಿತ್ತಲ್ಲ ಶಿವಮೊಗ್ಗದಲ್ಲಿ, ಚಾಕು ಇರ್ದಿದ್ದು, ಬೇರೆ ಬೇರೆ ಪ್ರಕರಣಗಳಿಂದ ಪ್ರಕರಣಗಳಾದಮೇಲೆ ಶಿವಮೊಗ್ಗ ಡಿಸಿ ಶ್ರೀರಾಮ್ ಸೇನೆ ಸಂಸ್ಥಾಪಕರಿಗೆ ಪ್ರವೇಶ ನಿರ್ಬಂಧಿಸಿದ್ರು. ಬರಂಗಿಲ್ಲ ನೀವು ಶಿವಮೊಗ್ಗ ಗಡಿ ಒಳಗಡೆ ಅಂತ. ಈಗ ಆ ನಿರ್ಬಂಧ ತೆರವಾಗಿದೆ, ಸಡಿಲಾಗಿದೆ. ಅದ್ರ ಜೊತೆಗೆ ಒಂದು ಪುಸ್ತಕ ಲವ್ ಜಿಹಾದ್ ಅನ್ನುವಂಥ ಪುಸ್ತಕದ ಬಿಡುಗಡೆ ಕೂಡ ಪ್ರಮೋದ್ ಮುತಾಲಿಕ್ ಬರೋದಕ್ಕೂ ಮತ್ತು ಪುಸ್ತಕ ಬಿಡುಗಡೆ ಮಾಡೋದಕ್ಕೂ ಎರಡಕ್ಕೂ ಕೂಡ ಹೈಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ. ಈ ಮುಖಾಂತರ ಶಿವಮೊಗ್ಗದ ಪ್ರವೇಶ, ಅಂದರೆ ಕೆಲವು ಜಿಲ್ಲೆಗಳಲ್ಲಿ 32 ವರ್ಷಗಳಿಂದ ಅವ್ರಿಗೆ ಪ್ರವೇಶ ಇಲ್ಲವಂತೆ. ಅಂದರೆ ಆ 32 ವರ್ಷಗಳ ಹಿಂದಿನ ಜಿಲ್ಲಾಧಿಕಾರಿ ಹಾಕಿರುವಂಥ ನಿರ್ಬಂಧವನ್ನು ಇವತ್ತಿನವರೆಗೂ ಸಡಿಲ ಮಾಡಿಲ್ಲ. ರಾಜ್ಯದ ಅದೆಷ್ಟೋ ಜಿಲ್ಲೆಗಳಿಗೆ ಇವ್ರಿಗೆ ಹೋಗೋದಕ್ಕೆ ಅವಕಾಶನೇ ಇಲ್ಲ. ಅದಕ್ಕೋಸ್ಕರ ದೆಹಲಿಗೂ ಕೂಡ ಹೊರಟಿದ್ದಾರೆ. ಈಗ ಶಿವಮೊಗ್ಗದ ರಿಲೀಫು, ಶಿವಮೊಗ್ಗ ಪ್ರವೇಶ ಮಾಡೋದಕ್ಕೆ. ಬಟ್ ಒಂದು ಕ್ವೆಶನ್, ಅದು ಕೇವಲ ಈ ಪುಸ್ತಕ ಬಿಡುಗಡೆ ಮಾಡೋದಕ್ಕೆ ಮಾತ್ರ ಪ್ರವೇಶಕ್ಕೆ ಅನುಮತಿನಾ, ಅಥವಾ ಇನ್ನು ಮುಂದೆ ಪ್ರವೇಶಕ್ಕೇನು ತೊಂದರೆ ಇಲ್ಲ ಅನ್ನೋದಾ, ಅದಿನ್ನಷ್ಟೇ ಕ್ಲಿಯರ್ ಆಗಬೇಕಿದೆ. ಬಟ್ ಶಿವಮೊಗ್ಗದ ಪ್ರವೇಶಕ್ಕೆ ಮತ್ತು ಈ ಪುಸ್ತಕದ ಬಿಡುಗಡೆಗೆ ಪ್ರಮೋದ್ ಮುತಾಲಿಕ್ ಅವರಿಗೆ ಅವಕಾಶವನ್ನು ಸ್ವತಃ ಹೈಕೋರ್ಟೇ ಕೊಟ್ಟಿದೆ. ಸ್ವತಃ ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುತಾಲಿಕ್ರೆ ನಮಸ್ಕಾರ. ನಮಸ್ಕಾರ. ಶಿವಮೊಗ್ಗಕ್ಕೆ ಎಂಟ್ರಿ ಆಗೋದಕ್ಕೆ ನಿಮ್ಗೆ ಅವಕಾಶ ಸಿಕ್ತು ಅಂತ ಕೇಳಿದ್ವಿ. ಈಗ ಹೇಗೆ ಅನಿಸ್ತಾ ಇದೆ? ನಿನ್ನೆ ಹೈಕೋರ್ಟ್ ನಲ್ಲಿ ಸ್ಟೇ ಸಿಕ್ಕಿದೆ ಮತ್ತು ನ್ಯಾಯಾಧೀಶರು ಅದಕ್ಕೆ ಲವ್ ಜಿಹಾದ್ ಪುಸ್ತಕವನ್ನ ಬಿಡುಗಡೆ ಮಾಡಬಹುದು, ಭಾಗವಹಿಸಬಹುದು ಅಂತನ್ನುವಂಥದ್ದು ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ. ಇದು 100ಕ್ಕೆ 100 ನಮಗೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ ಅಂತನ್ನುವಂತ ವಿಶ್ವಾಸ ಇತ್ತು. ಕಾರಣ ಏನಂದ್ರೆ ಡಿಸಿ ಎಸ್ಪಿ ಅವರು ಇಬ್ಬರು ಕೂಡ ಕಾನೂನು ಬಾಹಿರ, ಅದು ಇಂಡೋರ್ ಒಳಗಡೆ ಕಾರ್ಯಕ್ರಮಕ್ಕೆ ಅನುಮತಿ ಬೇಕಾಗಿಲ್ಲ. ಸೊ ಈ ರೀತಿ ವಿಚಿತ್ರವಾದಂತ ಅವರು ನಿಲುವು ಅವ್ರಿಗೆ ಈಗ ಮುಖಭಂಗ ಆಯ್ತು. ಮತ್ತು ಲವ್ ಜಿಹಾದ್ ಈ ಪುಸ್ತಕ ಒಂದೇ ಕಡೆ ಅಲ್ಲ, ನಾನು 4 ಜಿಲ್ಲೆಯಲ್ಲಿ ಆಲ್ರೆಡಿ, ಈಗ ಮೈಸೂರಲ್ಲಾಗಿತ್ತು, ಮೈಸೂರಲ್ಲಂತೂ ಗಲಭೆ ಆಗಿ 10 ದಿನದಲ್ಲೇನೆ ನಾನು ಬಿಡುಗಡೆ ಮಾಡಿದ್ದು, ಅಲ್ಲಿ ಏನೂ ತೊಂದರೆ ಆಗ್ಲಿಲ್ಲ. ಬೆಳಗಾವಿಯಲ್ಲಾಗಿತ್ತು. ಹೀಗೆ ಹಲವಾರು ಕಡೆ ಆದಂತ ಇದನ್ನ ಇಲ್ಲಿ ತಡೆಯುವಂತ ಪ್ರಕ್ರಿಯೆನೇ ಇರ್ಲಿಲ್ಲ. ಅಲ್ಲಿ ಏನು ಶಾಂತಿ ವಾತಾವರಣ ಇದೆ, ಗಲಭೆ ಆಗಿದೆ, ಇನ್ನೇನೋ ಬಹಳ ಟೆನ್ಸ್ ಇದೆ ಅಂತನ್ನುವಂಥದ್ದು ಕೂಡ ಇಲ್ಲ. ಈ ದುರ್ವರ್ತನೆ ಯಾಕೆ ಮಾಡಿದ್ರು ಅಂತನ್ನುವಂಥದ್ದು ಅರ್ಥ ಆಗ್ತಾ ಇಲ್ಲ. ಆದ್ರೆ ನ್ಯಾಯಾಲಯ ನಮಗೆ ನ್ಯಾಯ ಕೊಟ್ಟಿದೆ. ನಾನು ಈ 1 ವಾರದಲ್ಲೇ ಒಂದು ದಿನಾಂಕ ನಿಶ್ಚಯ ಮಾಡಿ ಅದೇ ಸ್ಥಳದಲ್ಲಿ ಎಲ್ಲಿ ಮುಖಭಂಗ ಆಗಿತ್ತು, ನನಗೆ ಎಲ್ಲಿ ಅವಮಾನ ಮಾಡಿದ್ರು, ಅದೇ ಸ್ಥಳದಲ್ಲೇನೆ ನಾನು ಲವ್ ಜಿಹಾದ್ ಪುಸ್ತಕವನ್ನ ಬಿಡುಗಡೆ ಮಾಡೋದನ್ನ ನಿರ್ಧಾರ ಮಾಡಿದ್ದೀನಿ. ಮುತಾಲಿಕ್ರೆ, ಇದು ಈಗ ನಿಮ್ಗೆ ಎಂಟ್ರಿಗೆ ನಿರ್ಬಂಧ ಅಂತ ಏನಿತ್ತಲ್ಲ, ಅದು ಈ ಪುಸ್ತಕ ರಿಲೀಸ್ಗೆ ಮಾತ್ರ ನಿಮ್ಗೆ ಅವಕಾಶ ಕೊಟ್ಟಿದ್ದಾರಾ, ಅಥವಾ ಮತ್ತೆ ಮುಂದೆ ಯಾವತ್ತಾದ್ರೂ ನಿಮ್ಗೆ ಪ್ರವೇಶಕ್ಕೆ ಅವಕಾಶ ಇದೆಯಾ? ಈಗ ಇಲ್ಲ, ಅದು ಅದರಲ್ಲಿ ಉಲ್ಲೇಖ ಮಾಡಿದಾರೆ ಅವರು. ಲವ್ ಜಿಹಾದ್ ಪುಸ್ತಕದ ಪ್ರಚೋದನಕಾರಿ ಇದ್ದಿದ್ರಿಂದ ಮತ್ತು ಇಲ್ಲಿ ಬಂದು ಅವರು ಉದ್ಘಾಟನೆ ಮಾಡಿದ್ರೆ, ಪುಸ್ತಕ ಪ್ರಕಟ ಮಾಡಿದ್ರೆ ಇಲ್ಲಿ ಗಲಾಟೆ ಆಗೋ ಸಂಭವ ಇದೆ ಅಂತನ್ನುವಂಥದ್ದು ಉಲ್ಲೇಖ ಮಾಡಿದಾರೆ ಅವರು. ಸೊ ಈ ರೀತಿ ನೋಡಿ, ಇಡೀ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಸುಮಾರು ಒಂದು 26 ಜಿಲ್ಲೆಗಳಲ್ಲಿ ನನಗೆ ಬ್ಯಾನ್ ಮಾಡಿದ್ದಾರೆ. 26 ಜಿಲ್ಲೆಗಳಲ್ಲಿ. ಅದು ಬಿಜೆಪಿ ಅವರು ಏನು ಹೊರತಾಗಿಲ್ಲ. ಬಿಜೆಪಿ ಅವರು ಅದೇ ವಿಚಾರಕ್ಕೆ ನೀವೇನು ದೆಹಲಿಗೆ ಹೊರಟಿದ್ದೀರಿ ಅಂತ ಕೂಡ ಕೇಳ್ಪಟ್ಟೆ. ಆ ಸುದ್ದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮನ್ನು ನಾವು ಮತ್ತೊಮ್ಮೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಪ್ರಮೋದ್ ಮುತಾಲಿಕ್ರೆ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ.